ಪ್ರಜ್ವಲ್ ರೇವಣ್ಣ ತೊಡಗಿದ್ದಂತಹ ಲೈಂಗಿಕ ಚಟುವಟಿಕೆಗಳ ಕುರಿತ ಪೆನ್ ಡ್ರೈವ್ ಈಗ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ದಿನ ದಿನಕ್ಕೂ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಅನೇಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಆದೇಶವನ್ನು ಹೊರಡಿಸಿದೆ. CIDಯ ಮಹಾ ನಿರ್ದೇಶಕರಾಗಿರುವಂತಹ ವಿಜಯ್ ಕುಮಾರ್ ಸಿಂಗ್ ಅವರ ನೇತೃತ್ವದ SIT ತಂಡದಲ್ಲಿ ಮೈಸೂರಿನ SP ಆಗಿರುವಂತಹ ಸೀಮಾ ಲಾಟ್ಕರ್ ಮತ್ತು ಬೆಂಗಳೂರಿನ ಪೊಲೀಸ್ ಕಚೇರಿಯ ಮಹಾ ನಿರ್ದೇಶಕ ಸಹಾಯಕಿ ಆಗಿರುವಂತಹ ಸುಮನ್ D ಪನ್ನೇಕರ್ ಅವರು ಈ SIT ತಂಡದ ಸದಸ್ಯರುಗಳಾಗಿ ಇರ್ತಾರೆ. ವಿಜಯ್ ಕುಮಾರ್ ಸಿಂಗ್ ಅವರು ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಪಟ್ಟಂತಹ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥವರು. ಈ SIT ತಂಡದಲ್ಲಿ ಇರುವಂತಹ ಮೂವರು ಕೂಡ IPS ಅಧಿಕಾರಿಗಳು. ಈ SIT ತಂಡ ಈಗಾಗಲೇ ತನ್ನ ಕಾರ್ಯಚಟುವಟಿಕೆಗಳನ್ನು ಶುರು ಮಾಡಿದೆ. ಇದೇ ಸಮಯದಲ್ಲಿ ಹೊಳೆನರಸೀಪುರದಲ್ಲಿ ಸಂತ್ರಸ್ತ ಮಹಿಳೆಯರು ನೀಡಿರುವಂತಹ ದೂರನ್ನು ಆಧರಿಸಿ ಅಲ್ಲಿನ ಆರಕ್ಷಕರು FIR ಅನ್ನು ದಾಖಲು ಮಾಡಿದ್ದಾರೆ. ಕಲಮು 354A, 354D, 506 ಮತ್ತು 509 ಇವುಗಳ ಅಡಿಯಲ್ಲಿ FIR ದಾಖಲಾಗಿದೆ. 354A ಲೈಂಗಿಕ ದೌರ್ಜನ್ಯ, 354D ಅಸಹ್ಯ ವರ್ತನೆ, 506 ಬೆದರಿಕೆ ಮತ್ತು 509 ಮಹಿಳೆಯರ ಮಾನಕ್ಕೆ ಹಾನಿ ಉಂಟಾಗುವಂತೆ ನಡೆದುಕೊಂಡಿರುವ ಅಪರಾಧ ಕೃತ್ಯಗಳನ್ನು ಈ ಕಲಮುಗಳು ಹೊಂದಿವೆ. ಇದು ಸೀರಿಯಸ್ ಆದ ಅಪರಾಧ ಪ್ರಕರಣವೇ ಆಗಿದ್ದು FIR ದಾಖಲಾಗಿರುವುದರಿಂದ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಪ್ರಮುಖವಾಗಿ ಕೇಳಿಬಂದಿರುವಂತಹ ಹೆಸರುಗಳಲ್ಲಿ A1 ಆಗಿರುವಂತಹ ಮಾಜಿ ಸಚಿವರು ಮತ್ತು ಹಾಲಿ ಹೊಳೆನರಸೀಪುರದ ಶಾಸಕರು ಆಗಿರುವಂತಹ HD ರೇವಣ್ಣ ಅವರು ಮತ್ತು A2 ಆರೋಪಿ ಆಗಿರುವಂತಹ ಅವರ ಪುತ್ರ ಮತ್ತು ಸಂಸದ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಇಬ್ಬರು ಆರೋಪಿಗಳು ಯಾವುದೇ ಕ್ಷಣದಲ್ಲೂ ಕೂಡ ಬಂಧನಕ್ಕೆ ಒಳಗಾಗಬಹುದಾಗಿದೆ. ಸಂತ್ರಸ್ತ ಮಹಿಳೆಯರು ನೀಡಿರುವಂತಹ ದೂರಿನ ಸಾರಾಂಶ ಏನು ಅಂತಂದರೆ, HD ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ HD ರೇವಣ್ಣ ಅವರು ತಮ್ಮನ್ನು ರೂಮಿಗೆ ಕರೆಯುತ್ತಿದ್ದರು, ಹಣ್ಣನ್ನು ಕೊಡುವ ನೆಪದಲ್ಲಿ ಮೈಯನ್ನು ಮುಟ್ತಾ ಇದ್ದರು ಅನ್ನುವಂಥದ್ದು ಒಂದಾದರೆ, ಪ್ರಜ್ವಲ್ ರೇವಣ್ಣ ಅವರು ಮೈಗೆ ಎಣ್ಣೆ ಹಾಕಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನು ಕರೆದು ಮುಟ್ಟಬಾರದಂತಹ ದೇಹದ ಭಾಗಗಳನ್ನು ಮುಟ್ತಾ ಇದ್ದರು, ಅಸಭ್ಯ ವರ್ತನೆಯನ್ನು ತೋರಿಸ್ತಾ ಇದ್ದರು, ನನ್ನ ಮಗಳಿಗೂ ಕೂಡ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿಸುವ ಯತ್ನವನ್ನು ಮಾಡ್ತಾಯಿದ್ರು, ಆ ವರ್ತನೆಯಲ್ಲಿ ಅಸಹ್ಯಕರ ಭಾವನೆ ಇತ್ತು ಅನ್ನುವಂತಹ ಅರ್ಥ ಬರುವ ದೂರನ್ನು ಆ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ. ಹೀಗಾಗಿಯೇ ಅವರ ವಿರುದ್ಧ FIR ದಾಖಲಾಗಿದ್ದು, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ರಾತ್ರೋರಾತ್ರಿ ಪರಾರಿಯಾಗಿದ್ದಾರೆ ಅನ್ನುವ ಸುದ್ದಿ ಕೂಡ ಇದೆ. HD ರೇವಣ್ಣ ಅವರು ಹೊಳೆನರಸೀಪುರದ ಶಾಸಕರಾಗಿದ್ದು ಅವರ ವಿರುದ್ಧವೂ ಕೂಡ FIR ದಾಖಲಾಗಿರುವುದರಿಂದ ಅವರನ್ನು ಕೂಡ ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಆರಕ್ಷಕರು ಬಂಧಿಸುವ ಸಾಧ್ಯತೆಗಳು ದಟ್ಟವಾಗಿವೆ. ಇದರ ನಡುವೆಯೇ ರಾಜ್ಯಾದ್ಯಂತ ಬೇರೆ ಬೇರೆ ಪಕ್ಷದವರು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ತೀವ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ಸಂಘಟನೆಗಳು, ಪ್ರಗತಿಪರ ಸಂಸ್ಥೆಗಳು ಕೂಡ ಈ ದೂರನ್ನು ಗಂಭೀರವಾಗಿ ಪರಿಗಣಿಸಬೇಕು, ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನುವ ಚಳುವಳಿಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹೀಗಾಗಿ ಇದು ದೊಡ್ಡ ಮಟ್ಟದ ಸುದ್ದಿಯಾಗುವ, ದೊಡ್ಡ ಮಟ್ಟದ ಘಟನೆಯಾಗಿ ಪರಿವರ್ತನೆಯಾಗುವಂತಹ ಎಲ್ಲ ಲಕ್ಷಣಗಳು ಕಂಡುಬರ್ತಾಯಿವೆ. ಆದರೆ ಈ ಸಂದರ್ಭದಲ್ಲಿ ಜನತಾದಳದ ಮೈತ್ರಿ ಪಕ್ಷವಾಗಿರುವ ಭಾರತೀಯ ಜನತಾ ಪಕ್ಷ ಇದುವರೆಗೂ ಯಾವುದೇ ರೀತಿಯ ಹೇಳಿಕೆಯನ್ನು, ಖಂಡನೆಯನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ನೀಡಿಲ್ಲ. ಇಲ್ಲಿ ವಿಶೇಷ ಏನು ಅಂತಂದರೆ, ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ ಆಗಿರುವಂತಹ HD ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ನೀಡಿ, ಯಾರೇ ತಪ್ಪು ಮಾಡಿದರೂ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ, ಉಪ್ಪು ತಿಂದವರು ನೀರು ಕುಡಿಲೇಬೇಕಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ನೀಡಿ ಅವರು ವಿದೇಶಕ್ಕೆ ಓಡಿ ಹೋಗಿದ್ದರೆ ಅವರನ್ನು ಕರೆತರುವ ಜವಾಬ್ದಾರಿ SITಗೆ ಸೇರಿದ್ದಾಗಿದೆ,
ಯಾವುದೇ ರೀತಿಯ ಕಾನೂನು ಕ್ರಮವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು, SITಗೆ ಅದರಲ್ಲಿ ಸ್ವತಂತ್ರತೆ ಇದೆ ಅನ್ನುವ ಮಾತನ್ನು ಹೇಳಿದರೆ, ಜನತಾದಳದ ಇನ್ನೋರ್ವ ನಾಯಕರಾದ GT ದೇವೇಗೌಡ ಅವರು ಕೂಡ ಇಂತಹ ತಪ್ಪು ಯಾರೇ ಮಾಡಿದರೂ ಕೂಡ ತಪ್ಪು, ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವ ಕುರಿತಂತೆಯೂ ಕೂಡ ನಾವು ತೀರ್ಮಾನಕ್ಕೆ ಬರ್ತೇವೆ. ಆರೋಪಿ ಸ್ಥಾನದಲ್ಲಿ ಇರುವವರ ಆರೋಪ ಅಥವಾ ಅವರು ಮಾಡಿರುವ ಕುಕೃತ್ಯ ಸಾಬೀತಾದರೆ ಅವರನ್ನು ಯಾವುದೇ ರೀತಿಯಲ್ಲೂ ಬೇಕಾದರೂ ಶಿಕ್ಷೆಗೆ ಒಳಪಡಿಸಲಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಜನತಾದಳದ ಪ್ರಮುಖರು ಪ್ರತಿಕ್ರಿಯೆಯನ್ನು ಈ ವಿಚಾರದಲ್ಲಿ ಕೊಟ್ಟಿದ್ದರೂ ಕೂಡ ಭಾರತೀಯ ಜನತಾ ಪಕ್ಷದವರು ಇದುವರೆಗೂ ಇದರ ಬಗ್ಗೆ ತುಟಿ ಬಿಚ್ಚಿಲ್ಲ. ಈ ಹಿಂದೆಯೇ ಮೈತ್ರಿ ಮಾತುಕತೆ ಆದ ಸಂದರ್ಭದಲ್ಲಿ ಹಾಸನದ ಟಿಕೆಟನ್ನು ಜನತಾದಳಕ್ಕೆ ಬಿಟ್ಟುಕೊಡಲು BJಪಿಯವರು ಒಪ್ಪಿದರೂ ಕೂಡ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಬೇಡಿ ಅನ್ನುವಂತಹ ಮಾತನ್ನು ಹೇಳಿದರು. ಆದರೆ ಪ್ರಜ್ವಲ್ ರೇವಣ್ಣ ಅವರನ್ನು ಅಲ್ಲಿ ಅಭ್ಯರ್ಥಿ ಮಾಡದೇ ಇದ್ದರೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದಲ್ಲೇ ಬೆಂಕಿ ಬಿರುಗಾಳಿ ಎದ್ದು ಬಿಡುತ್ತದೆ. ಅದು ಬೇಕಾಗಿಯೇ ಕುಮಾರಸ್ವಾಮಿ ಅವರು ತನ್ನ ಅಣ್ಣನ ಮಗನಿಗೆ ಟಿಕೆಟನ್ನು ಕೊಡದೆ ವಂಚಿಸಿದರು ಅನ್ನುವಂತಹ ದೋಷಾರೋಪಣೆಗೆ ತುತ್ತಾಗ್ತಾರೆ ಅನ್ನುವ ಕಾರಣದಿಂದಾಗಿ BJಪಿಯವರು ಹೇಳಿದ್ದ ಸಲಹೆಯನ್ನು ತಳ್ಳಿ ಹಾಕುವ ಮೂಲಕ ಜನತಾದಳದಿಂದ ಪ್ರಜ್ವಲ್ ರೇವಣ್ಣ ಅವರಿಗೇ ಟಿಕೆಟನ್ನು ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಇಂತಹ ಪೆನ್ಡ್ರೈವ್ ಹಗರಣ ಅಥವಾ ಲೈಂಗಿಕ ಹಗರಣದ ಸುಳಿವು ಈ ಮೊದಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ತಿಳಿದಿತ್ತ, ಅದು ಗೊತ್ತಿದ್ದರಿಂದಲೇ ಅವರನ್ನು ಅಭ್ಯರ್ಥಿ ಮಾಡಬೇಡಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರ ಅನ್ನುವ ಸಂದೇಹಗಳು ಕೂಡ ಈಗ ದುತ್ತನೆ ಎದ್ದು ನಿಲ್ತವೆ. ಇದರಲ್ಲಿ ಸತ್ಯಾಂಶ ಎಷ್ಟಾದರೂ ಇರಲಿ, ಈಗ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಮತ್ತೋರ್ವ ಆರೋಪಿ ಆಗಿರುವಂತಹ ಅವರ ತಂದೆ HG ರೇವಣ್ಣ ಬಂಧನದ ಭೀತಿಯಲ್ಲಿ ಇದ್ದಾರೆ. ಈ ಬಂಧನ ಯಾವುದೇ ಸಮಯದಲ್ಲಿ ಬೇಕಾದರೂ ಆಗಬಹುದು. ಇಡೀ ಪ್ರಕರಣ ಒಂದು ರೀತಿಯ ಅಸಹ್ಯಕರವಾದಂತಹ ವಿಚಾರ ಆಗಿದೆ. ಸಾವಿರಾರು ಮಹಿಳೆಯರ ಹೆಂಗಳೆಯರ ಮಾನಹರಣ ಮತ್ತು ಅವರ ಘನತೆಗೆ ಕುತ್ತು ತರುವಂಥದ್ದು ಕೂಡ ಆಗಿದೆ. ಸಾವಿರಾರು ಹೆಂಗಸರುಗಳು ಮಾನ ಮರ್ಯಾದೆಯನ್ನು ಕಳೆದುಕೊಂಡಿರುವಂತಹ ಈ ವಿಚಾರದಲ್ಲಿ ಸಂಸದನ ಕೈವಾಡ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದು ತನಿಖೆಯಿಂದ ಸಾಬೀತಾಗಬೇಕಾಗಿರುವುದು ಹೌದಾದರೂ ಕೂಡ ನೊಂದ ಮಹಿಳೆಯರ ಬಗ್ಗೆ ಯಾವುದೇ ಒಬ್ಬ ರಾಜಕೀಯ ನಾಯಕರುಗಳು ಕೂಡ ಯಾವುದೇ ರೀತಿಯ ಸಾಂತ್ವನದ ಮಾತನ್ನು ಹೇಳಿಲ್ಲ ಅನ್ನೋದು ಕೂಡ ಹಾಸನದ ಭಾಗದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾಯಿದೆ. ಅಂದರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಯಾವುದಾದರೂ ಒಂದು ರೀತಿಯ ಹಲ್ಲೆ ಅಥವಾ ಇನ್ನಿತರೆ ಮಾನಭಂಗದ ಪ್ರಕರಣಗಳು ನಡೆದರೆ BJಪಿಯವರು ಅಲ್ಲಿ ಹೋಗಿ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ ಸಾವಿರಾರು ಮಹಿಳೆಯರು ಸಂತ್ರಸ್ತೆಯರಾಗಿದ್ದಾರೆ ಅನ್ನುವ ಕುರಿತಂತೆ BJಪಿಯ ಯಾವುದೇ ನಾಯಕರುಗಳು ಕೂಡ ತುಟಿಯನ್ನು ಬಿಡ್ತಾ ಇಲ್ಲ. ಇದಕ್ಕೂ ಮಿಗಿಲಾಗಿ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಆ ನೊಂದ ಹೆಣ್ಣು ಮಕ್ಕಳ ಪರವಾಗಿ ದನಿ ಎತ್ತುವಂತಹ ಸಾಂತ್ವನದ ಮಾತನಾಡುವಂತಹ ಧೈರ್ಯವನ್ನು ಯಾರೂ ಕೂಡ ತೋರಿಸ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ SIT ತನಿಖೆಗೆ ಇದನ್ನು ಆದೇಶ ಮಾಡಿರುವುದು ಸ್ವಾಗತಾರ್ಹವಾದರೂ ಕೂಡ ಇದೇ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ದೇಶವನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಒಂದು ರೀತಿಯ ಆತಂಕಕಾರಿ ಬೆಳವಣಿಗೆ ಕೂಡ ಆಗಿದೆ. ಇಷ್ಟೊಂದು ಗಂಭೀರ ಆಪಾದನೆಯನ್ನು ಎದುರಿಸ್ತಾ ಇರುವಂತಹ ಆರೋಪಿ ಸ್ಥಾನದಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇದೇ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವ ನಿಗೂಢ ಪ್ರಶ್ನೆಗಳು ಕೂಡ ಎದುರಾಗಿವೆ. ಆ ಪೆನ್ಡ್ರೈವನ್ನು ನೋಡಿದರೆ ಅದರಲ್ಲಿ ಇರುವಂತಹ ದೃಶ್ಯಗಳು ಅತ್ಯಂತ ಅಸಹ್ಯಕರವಾಗಿದೆ. ಇದನ್ನು ಈಗಾಗಲೇ ನಮ್ಮ ಒಡನಾಡಿಯ ಸ್ನೇಹಿತರುಗಳು ಕೂಡ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಪದವೂ ಕೂಡ ತಪ್ಪು ಇಲ್ಲ. ಅಷ್ಟೊಂದು ಅಸಹ್ಯಕರವಾಗಿ ಇರುವಂತಹ ಆ ದೃಶ್ಯಗಳನ್ನು ಚಿತ್ರಣ ಹೇಗೆ ಆಯಿತು, ಅದರಲ್ಲಿ ಇರುವಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣನೇ ಹೌದಾ ಅಲ್ಲವಾ ಅನ್ನುವುದು SITಯಿಂದ ಬೆಳಕಿಗೆ ಬರಬೇಕಾಗಿದೆ. SIT ಯಾವುದೇ ತಾರತಮ್ಯಕ್ಕೆ ಒಳಗಾಗದೆ ಪಕ್ಷಪಾತವನ್ನು ಮಾಡದೇ ಇಡೀ ಹಗರಣವನ್ನು ಒಂದು ನಿಷ್ಪಕ್ಷಪಾತದಿಂದ ತನಿಖೆಯನ್ನು ಮಾಡಿ ಸತ್ಯವನ್ನು ಹೊರಕ್ಕೆ ತಂದು ಇಡಬೇಕಾದಂತಹ ಜರೂರತ್ತು ಈಗ ಇದೆ. ಇದರ ಹಿಂದೆ ರಾಜಕೀಯ ಏನೇ ಇರಲಿ, ಸಾವಿರಾರು ಮಹಿಳೆಯರ ಮಾನಹರಣ ಆಗಿರುವಂತಹ ಇಂತಹ ಕ್ಷೋಭೆ ತರುವಂತಹ
ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿಯಾಗಬಾರದು. ಯಾವುದೇ ವ್ಯಕ್ತಿ ಇದರಲ್ಲಿ ತೊಡಗಿದ್ದರೂ ಕೂಡ, ಯಾರದೇ ಕೈವಾಡ ಇದರಲ್ಲಿ ಇದ್ದರೂ ಕೂಡ ಅವರನ್ನು ತಕ್ಕ ಶಿಕ್ಷೆಗೆ ಒಳಪಡಿಸಲೇಬೇಕು. ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವಂತಹ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಮಹಿಳಾ ಸಂಘಟನೆಗಳು ಹಾಗೂ ರಾಜಕೀಯ ಪಕ್ಷಗಳು ಕೂಡ ರಾಜಕೀಯ ಭೇದವನ್ನು ಬಿಟ್ಟು ಈ ಹಗರಣದ ವಿರುದ್ಧ ಹೋರಾಟವನ್ನು ಮಾಡಬೇಕು. ಇಲ್ಲಿ ವಿಶೇಷವಾಗಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಕಾಳಜಿಯನ್ನು ತೋರಿಸುವಂತಹ BJP ನಾಯಕರುಗಳು ಯಾಕೆ ಈ ಸಂತ್ರಸ್ತೆಯರ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಅನ್ನುವ ಯಕ್ಷ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಇದನ್ನೇ ಹಾಸನದ ಜನತೆ ಕೇಳ್ತಾ ಇದ್ದಾರೆ. ಅಂತಹ ಮಹಿಳೆಯರನ್ನು ಭೇಟಿಯಾದರೆ ಅವರ ಗುರುತು ಪತ್ತೆಯಾಗಿಬಿಡುತ್ತದೆ ಅನ್ನುವಂತಹ ಒಂದು ಸಮರ್ಥನೆಯನ್ನು ಮಾಡಿಕೊಳ್ಳುತ್ತಿರುವುದು ಕೂಡ ಅಲ್ಲಲ್ಲಿ ಕೇಳಿ ಬರುತ್ತಾ ಇರುವುದು ನಿಜವಾದರೂ ಕೂಡ ಇಂತಹ ಘನಗಂಭೀರವಾದ ಅಸಹ್ಯಕರವಾದ ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲೇ ತನಿಖೆ ಆಗಬೇಕು. ಅದು ನಿಷ್ಪಕ್ಷಪಾತದಿಂದ ಕೂಡಿರಬೇಕು. ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವಂತಹ ಕಾರ್ಯವನ್ನು ಮಾಡಲೇಬೇಕು.